ಘಟನೆಗಳೇನು ನಡೆದಿದೆ, ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನು ಬಿಟ್ಟವರು ಯಾರು? 3 ದಿವಸಗಳಿಗಿಂತ ಮುಂಚೆ ಅದನ್ನು ಬಿಡ್ಲಿಕ್ಕೆ ಕಾರಣ ಏನು? ಯಾವುದೋ ಹಳೆ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ? ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ 25,000 1 ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರ ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು. ನಾನೀಗಾಗಲೇ ಹೇಳಿದ್ದೇನೆ. ಹಾಸನದ ಚುನಾವಣೆಗೆ ಸಂಬಂಧಪಟ್ಟಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ. ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಹೇಳಿ. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ. ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಇದೆಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಇದನ್ನೇ ನಾನು ಹೇಳಿರ್ತಕ್ಕಂಥ. ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ. ಕುಟುಂಬದ ಪ್ರಶ್ನೆ. ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಭಾವರು ಅವರೆಲ್ಲ ಬಹಳ ದೊಡ್ಡ ಇದರಲ್ಲಿ ಬಂದಿರೋರ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ನಿಜ SIT ರಚನೆ ಆಗಿದೆ. SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದ್ರೆ ತಪ್ಪು ಅನುಭವಿಸಲೇ, ಶಿಕ್ಷೆ ಅನುಭವಿಸಲೇಬೇಕು. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ನಾನು ಇದೇ ವಿಷಯದಲ್ಲಿ ಸಹಮತ ಇಲ್ಲ. ಇವತ್ತು ಪ್ರಜಾವಾಣಿ ಒಂದು ಆರ್ಟಿಕಲ್ ನೋಡಿದೆ. ನಾನು ಪ್ರಜಾವಾಣಿ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವರದು ಇಂಟ್ರೋ ಮಾಡಿದ್ದಾರೆ. ಅದು ನನ್ನ ಕನ್ಸರ್ನ್ ಇರೋದು. ಇದು ನನ್ನ ಪ್ರಶ್ನೆ. ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದ್ರೆ ಅದು ತಪ್ಪೇ. ಹಾಕಿದ್ದಾರೆ, FIRಗಳು ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡಿದ್ದಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ. ನಮ್ಮ ತಕರಾರಿಲ್ಲ. ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅದು ಏನಿದೆ ವಾಸ್ತವಾಂಶ, ಏನು ನಡೆದಿದೆ, ಯಾರೇ ತಪ್ಪಿತಸ್ಥರಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು. ನನ್ನ ನಿಲುವು. ನಾನು ಕೇಳಿದ್ರೆ ದಿನ ನನ್ನ ಕೇಳ್ಬಿಟ್ಟು ಹೋಗ್ತಾನ? ನಾನು ಕೇಳಿದ್ರೆ ನಾನೇನು ಹೇಳಲಿ? ಅದು ಸರ್ಕಾರ ಅವ್ರ ತೀರ್ಮಾನ ತಗೊಳ್ತಾರೆ. ವಿಷಯ ನಮಗೇನು ಗೊತ್ತಿದೆ? ಅವರು ಬೇರೆ ಸೆಪರೇಟ್ ಇದ್ದಾರೆ. ಇಲ್ಲಿ ಕುಟುಂಬ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗರ ತಪ್ಪಿಸಬಹುದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನ ಕಾಯ್ಲಿಕ್ಕೆ ನಮ್ಮ ಕೈಲಿದೆಯಾ? ಅದು ಪಕ್ಷದಿಂದಲೂ ಕ್ರಮ ತಗೋತೀವಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಇದೆ ನೋಡೋಣ. ಅದಕ್ಕೆ SIT ವರದಿ ಇದೆಯಲ್ಲ, ಅವ್ರಿಗೇನು ಕೊಡ್ತಾರೆ ನೋಡೋಣ. ಈಗ ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅಂದ್ರಲ್ಲ, ಅದೆಲ್ಲ ಹಿಂದೆಗಡೆ ಯಾರಿದ್ದಾರೆ, ಯಾರು ಇದ್ರೊಳಗೆ ಎಕ್ಸ್ಪರ್ಟ್ಗಳು ಅವರಲ್ಲ ಕೆಲವರು. ಬರ್ಲಿ, ಈಗ ಇದ್ರ ಬಗ್ಗೆ ಚರ್ಚೆ ಬೇಡ. SIT ರಚನೆ ಆಗಿದೆ. ನಾನು ನೆನ್ನೆನೂ ಹೇಳಿದ್ದೇನೆ, ನೆನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದನ್ನು ಹೇಳಿದ್ದೇನೆ. ನಾನು ಇದಕ್ಕಿಂತ ಇನ್ನೇನು ಹೇಳಕ್ಕಾಗತ್ತೆ? ನನಗೆ ನೋಡಿ, ನಂಬಿಕೆ ಪ್ರಶ್ನೆ ಅಲ್ಲ. ನಾನು SITಗೂ ಹೇಳ್ತಕ್ಕಂಥದ್ದು, ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು, ಇದು ಪಾರದರ್ಶಕವಾದ ತನಿಖೆಗಳು ಮಾಡ್ಕೊಳ್ಳಿ. ಸಮಾಜದಲ್ಲಿ ಈ ರೀತಿ ನಡೀಬಾರದು ಅನ್ನೋದು ನನ್ನ ಅಭಿಪ್ರಾಯ. ದೇವೇಗೌಡರಾಗಲಿ ನಾನಾಗಲಿ ಎಂದೂ ಸಹ ಈ ದೇಶದ, ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದೇವೆ. ನಮ್ಮ ಕುಟುಂಬ ಆ ರೀತಿ, ನಮ್ಮ ಕುಟುಂಬದ, ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ, ನಾವು ಗೌರವಯುತವಾಗಿ ನಡೆದಿರತಕ್ಕಂಥವ್ರು. ನಾವು
ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು. ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ 10 ಗಂಟೆ 15 ಗಂಟೆ ಆ ಬಡವ ಕಷ್ಟ ಸುಖ ಕೇಳಿದ್ದೇನೆ. ಹಲವಾರು ತಾಯಂದ್ರು ಬಂದು ನನ್ನ ಹತ್ರ ಅವ್ರ ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟವ್ರನ್ನ ಸಂಕಷ್ಟ ಪಾರು ಮಾಡಿರ್ತಕ್ಕಂಥವ್ನು. ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರವವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರದು, ಆಗಿದ್ರೆ ಆಗಬಾರದು. ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರಲಿ. ಯಾರಿಗೆ ನೋಡಿ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದ್ರೆ, ಮೊದಲೇ ಏನಾದರೂ ಈ ಪ್ರಕರಣದ ಈ ತರ ಇದೆ ಅಂತ ಬಂದು ಹೇಳಿದ್ರೆ ಆಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು. ನಾವು ವಿಷಯ ಗೊತ್ತಿಲ್ಲ ಇದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ಬಿಸಿ ಇದ್ದೇನೆ. ತನಿಖೆ ವರದಿ ಬರಲಿ, ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು? ಏನ್ ಹೇಳಿ? ಹಾ, ನೋಡಿ, ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲ್ಲ, ಬೇಡ ಚರ್ಚೆ. ಒಂದೇ ನಿಮಿಷ, ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲ್ಲ. ಇಲ್ಲಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರದು ಒಂದೊಂದು ನೇಚರ್ಗಳಿರುತ್ತೆ. ಅದರಿಂದ ಇಲ್ಲಿ ಸಮಾಜದಲ್ಲಿ ಹಲವಾರು ಗಂಟೆಗಳು ಇದೊಂದೇ ಪ್ರಕರಣ ಅಂತಲ್ಲ, ಹಲವಾರು ರೀತಿ ಪ್ರಕರಣಗಳು ಪ್ರತಿಯೊಬ್ಬರ ಆಯಾ ಮನುಷ್ಯನಿಗೆ ಅದಿರಬೇಕು. ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಮನುಷ್ಯನಿಗೆ ನಮ್ಮ ಜವಾಬ್ದಾರಿ ಏನ್ ನಡೆಸ್ಕೋಬೇಕು ಅದು ಇರ್ಬೇಕಷ್ಟೇ. ಈ ಸಬ್ಜೆಕ್ಟ್ MP ಎಲೆಕ್ಷನ್ ಸುದ್ದಿ ಮಾತಾಡಿ ಕೊಡೋಣ, ಅದು ಕೊಡೋಣಂತೆ. ಪಾಪ ಕೇಳಿದ್ದಾರಲ್ವಾ, ಕೊಡೋಣದ್ ಬನ್ನಿ.